T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಪಂದ್ಯಗಳು ನಡೆಯುತ್ತಿದೆ. ಇದರಲ್ಲಿ ಇಂಡಿಯಾವು ಜಯಭೇರಿ ಗಳಿಸಲಿ ಬಹುಮತದ ಸ್ಕೋರನ್ನು ಕಲೆ ಹಾಕಿ ಭಾರತಕ್ಕೆ ಮತ್ತೊಮ್ಮೆ ಬಾರಿ ಜಯನ್ನು ತರಲಿ ಎಂದು ಆಶಿಸೋಣ. ಜೈ ಭಾರತ್, ಜೈ ಇಂಡಿಯಾ. ಈ T20 ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡೀತಕ್ಕಂಥ ಮ್ಯಾಚು ನಮ್ಮ ಭಾರತದ ಕ್ರಿಕೆಟರ್ಸ್ ನಿಜ ಆಟವನ್ನು ತೋರಿಸಿದರೆ 100% ನಾವು ವಿನ್ ಆಗ್ತೀವಿ. ಅದು ವಿಶ್ವಾಸ ನಮ್ಮಲ್ಲಿ ಐತಿ. ಈಗ ವಿರಾಟ್ ಕೊಹ್ಲಿ ತಮ್ಮ ನಿಜ ಆಟವನ್ನು ತೋರಿಸ್ಬೇಕು. ರೋಹಿತ್ ಶರ್ಮಾ ಚೆನ್ನಾಗಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅದೇ ಥರ ಕಂಪಲ್ಸರಿ ತಮ್ಮ ಎಲ್ಲ ಆಟಗಾರರು ತಮ್ಮ ನಿಜ ಆಟ ತೋರಿಸ್ತಾರಂಥ ವಿಶ್ವಾಸ ಐತಿ. ಹಾಗಾಗಿ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಇಂಡಿಯಾ ಟೀಮ್ಗೆ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ನಾವು ಖಂಡಿತ ವಿನ್ ಆಗೇ ಆಗ್ತೀವಿ. ಗೆದ್ದು ವಿಶ್ವ ಮಟ್ಟದಲ್ಲಿ ನಾವು ಒಳ್ಳೆ ಹೆಸರನ್ನು ಪಡಿತೀವಿ. ಹಿಂದೆ ಮಾಡಿದಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಇವತ್ತು ನಾವು ವಿನ್ ಆಗ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚಲ್ಲಿ ನಮ್ಮ ಇಂಡಿಯಾ ತನ್ನ ನಿಜ ಪ್ರದರ್ಶನವನ್ನು ಮಾಡಿ ಎಲ್ಲ ಒಂದು ಯುವ ಪ್ರೇಕ್ಷಕರಿಗೆ ಮತ್ತು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಹೆಸರು, ಒಂದು ಕೀರ್ತಿ ತರ್ತಾರಂತಕ್ಕಂಥ ಒಂದು ಆಶಾ ಮನೋಭಾವನೆಯಲ್ಲಿ ನಾವೆಲ್ಲರೂ ಕಾದು ಕುಳಿತಿದ್ದೇವೆ. ಅದಕ್ಕೆ ನಮ್ಮ ಆಶೆಯನ್ನು ನಿರೀಕ್ಷೆ ಮಾಡದೆ ನಮ್ಮ ಇಂಡಿಯಾವು ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಅಭಿಪ್ರಾಯ. ಜೊತೆಗೆ ವಿಶ್ವಮಟ್ಟದಲ್ಲಿ ಭಾರತ ದೇಶದ ಒಂದು T20 ಕಪ್ಪು ಎಲ್ಲರ ಒಂದು ಮನಸ್ಸಲ್ಲಿ ಗೆದ್ದೇ ಗೆಲ್ತಂತ ಇದೆ. ಗೆಲ್ಲಲೇಬೇಕಂತಕ್ಕಂಥ ನನ್ನ ಆಸೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾಕ್ಕೆ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಒಬ್ರದ್ದು ಅಂತಲ್ಲ, ಆಲ್ ಮೆಂಬರ್ಸ್ ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದೆ. ಪ್ರತಿಯೊಬ್ಬರು ಚೆನ್ನಾಗಿ ಆಡಿದ್ದಾರೆ. ಅವರು 2023ರಲ್ಲಿ ಫೈನಲ್ ಮ್ಯಾಚ್ ಆಸ್ಟ್ರೇಲಿಯಾ ಜೊತೆ ನಾವು ಸೋಲ್ತೀವಿ. ಬಟ್ ಅದನ್ನು ರೀಸೆಂಟಾಗಿ ಒಂದು 3-4 ದಿನದಿಂದ ರಿವೆಂಜ್ ತೀರಿಸ್ಕೊಂಡ್ವಿ. 2022ರಲ್ಲಿ ಇಂಗ್ಲೆಂಡ್ ಜೊತೆ ಸೋತಿದ್ವಿ. ಎಸ್ಟರ್ಡೇ ಅದನ್ನು ರಿವೆಂಜ್ ತೀರಿಸ್ಕೊಂಡ್ವಿ. ನಾವು ಇಂಡಿಯಾದವ್ರು ಯಾವತ್ತು ಯಾರು ಕೊಟ್ಟಿದ್ದನ್ನು ಇಟ್ಕೊಳ್ಳಲ್ಲ, ರಿಟರ್ನ್ ಆಗಿ ಎಲ್ಲ ರಿವೆಂಜ್ ಕೊಡ್ತಾ ಬಂದಿದ್ದೀವಿ. ಯಾವತ್ತಿಗೂ ಇಂಡಿಯಾ ಯಾವತ್ತಿದ್ರು ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದೆ. ಕ್ರಿಕೆಟ್ನಲ್ಲಿ ಇನ್ನೂ ಜಾಸ್ತಿ ಇದೆ. ಪ್ರತಿಯೊಬ್ಬ ಪ್ಲೇಯರ್ನ ಎಫರ್ಟ್ ಆಗ್ತಾ ಇದ್ದಾರೆ. ನನ್ನ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ನಾನು ದೇವರಲ್ಲಿ ಕೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಚೆಕ್ ಒನ್ಸ್ ಅಗೇನ್ ಐ ಲವ್ ಯು ಮೈ ಇಂಡಿಯಾ. ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ಮಾಡ್ತೀನಿ ನಾನು. 2007ದಾಗ T20 ಯಾವಾಗ ಚಾಲೂ ಆಗೈತಿ ಅವಾಗ ಫಸ್ಟ್ ನಮ್ಮ ಇಂಡಿಯಾ ಫೈನಲಿಗೆ ಬಂದು ಪಾಕಿಸ್ತಾನ ಅಪೋಸಿಟ್ ನಾವು ಕಪ್ ಹೊಡೆದಿದ್ರೆ 2007ದಾಗ ಅವಾಗ ಚಾಲೂ ಆಗಿತ್ತೆ. ಮತ್ತು 2014ದಾಗ ಫೈನಲಿಗೆ ಬಂದು ಶ್ರೀಲಂಕಾ ಜೊತೆ ಸೋತಿದ್ವಿ, ನೆಗ್ಲೆಕ್ಟ್ ಮಾಡಿ ಸೋತಿದ್ವಿ ನಾವು. ಅದಕ್ಕೆ 2024ದಾಗ ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಳಗೆ ನಾವು ವಾಪಸ್ ಫೈನಲಿಗೆ ಬಂದೀವಿ. ಆಫ್ರಿಕಾ ಟೀಮಿಗೂ ಏನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅವರು ಪವರ್ಫುಲ್ ಬ್ಯಾಟ್ಸ್ಮನ್ಸ್, ಬೌಲರ್ಸ್ ಎಲ್ಲರೂ ಅದಾರ. ನೆಗ್ಲೆಕ್ಟ್ ಮಾಡಾರ್ದೆ ನಮ್ಮ ಟೀಮ್ ಇಂಡಿಯಾ ಚಲೋತಂಗೆ ಆಡ್ತಂದ್ರೆ ಪಕ್ಕ ನಾವು ಕಪ್ ಹೊಡಿತೀವಿ. ಅಂಡರ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿದಾಗ ಕಪ್ ಹೊಡಿಬೇಕಂತೇಳಿ ಆಸೆ ಐತೆ ನಮಗೆಲ್ಲರಿಗೂ. ನಮ್ಮ ಟೀಮ್ ಇಂಡಿಯಾವ್ದು ಎಲ್ಲರದು, ನಮ್ಮ ಇಂಡಿಯಾದವ್ರ ಜನತೆದು ಎಲ್ಲರದು ಆಶೀರ್ವಾದ ನಮ್ಮ ಟೀಮ್ ಇಂಡಿಯಾ ಮ್ಯಾಗ ಐತಿ. ಪಕ್ಕ ಕಪ್ ಹೊಡಿತಾರೆ ಅಂತೇಳಿ ನಮಗೆಲ್ಲರಿಗೂ ನಂಬಿಕೆ ಐತಿ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಇಂಡಿಯಾ. ಥ್ಯಾಂಕ್ ಯು ಸರ್. ಇದು ಹೊಸಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಂತ ಇವತ್ತು ಭಾರತ ವಿಶ್ವಕಪ್ ಗೆಲ್ಲಿ ಅಂತ ಪೂಜೆಯನ್ನು ಮಾಡಿಸ್ತಾ ಭಾರತ ತಂಡ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದೆ. ಅದ್ರ ಜೊತೆಗೆ ದೈವ ಬಲ ಇರಲಿ, ಅದೃಷ್ಟನೂ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಹೊಸಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ. 17 ವರ್ಷದ ನಂತರ ಏನು ವಿಶ್ವಕಪ್ನ ತನ್ನ ಮುಡಿಗೇರಿಸ್ಕೋಬೇಕು ಅಂತ ಹಂಬಲದಲ್ಲಿರ್ತಕ್ಕಂಥ ಟೀಮ್ ಇಂಡಿಯಾಗೆ ಇವತ್ತು ಒಳ್ಳೆಯದಾಗಲಿ, ಯಾವುದೇ ಕಾಟಗಳಿದ್ರೂ ಅವ್ರಿಗೆ ನಿವಾರಣೆ ಆಗಲಿ, ಅವ್ರಿಗೆ ಭಗವಂತ ಆತ್ಮಸ್ಥೈರ್ಯವನ್ನು ತುಂಬಲಿ ಅಂತ ಹೇಳಿ ವಿಶೇಷವಾದಂಥ ಪೂಜೆಯನ್ನು ಹೊಸಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕ್ರಿಕೆಟ್ ಮತ್ತು ಭಾರತದ ಅಭಿಮಾನಿಗಳು ಎಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ. ಈ ಸಲ ಒಂದು ಉತ್ಸಾಹದಿಂದ ವಿಶ್ವಕಪ್ಪನ್ನು ಗೆದ್ದು ಭಾರತ ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಬೆಸ್ಟ್ ಆಫ್ ಲಕ್ ಟೀಮ್ ಇಂಡಿಯಾ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.